ಶ್ರೀ ಶಿವಸುಬ್ರಹ್ಮಣ್ಯ ಜ್ಯೋತಿಷಾಲಯದ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇರೋ ತಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳು ದೈವಾನುಗ್ರಹದಿಂದ ಫಲಿಸಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಮತ್ತೊಮ್ಮೆ ನಿಮ್ಮ ಮುಂದೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಈ ಸಲ 3ನೇ ದಿನಾಂಕ ಅಥವಾ 3ನೇ ತಾರೀಕು ಹುಟ್ಟಿರ್ತಾರಲ್ಲ, ಅವರ ಮನಸ್ಸು ಹೇಗಿರುತ್ತೆ, ಕಾರ್ಯವೈಶ್ಯ ಈ ತತ್ಪರತೆ ಅಥವಾ ಕೆಲಸ ಮಾಡೋ ರೀತಿ ಅವೆಲ್ಲ ಯಾವ ಮಟ್ಟದಲ್ಲಿರುತ್ತೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಮುಖ್ಯವಾಗಿ ಇವರು ವಿಶೇಷವಾದಂತಹ ಬುದ್ಧಿಶಕ್ತಿಯನ್ನು ಹೊಂದಿರ್ತಾರೆ. ಯಾವುದೇ ಕೆಲಸ ಇರಲಿ, ಆರಂಭದಲ್ಲೇ ಇದು ನಂಗೆ ಗೊತ್ತು ಅಂತಾರೆ. ಅದ್ರ ಬಗ್ಗೆ ಏನೂ ಅರಿವಿರಲ್ಲ. ಆದರೆ ಇವರ ಊಹಾಶಕ್ತಿ ಇರುತ್ತಲ್ಲ, ನಿಜಕ್ಕೂ ವಿಶೇಷ. ಯಾವುದೇ ಒಂದು ಸಂದರ್ಭವಾಗಲಿ, ಸಮಸ್ಯೆ ಆಗಲಿ, ಬುದ್ಧಿವಂತಿಕೆಯಿಂದ ಅದನ್ನು ಪರಿಹರಿಸ್ತಾರೆ. ಇವ್ರು ಯಾರ ಮಾತು ಕೇಳೋಲ್ಲ. ಯಾವುದೇ ವಿಚಾರ ಆಗಲಿ, ಬೇರೆಯವರ ಒಂದು ಸಲಹೆಯನ್ನು ಇವರು ಪರಿಪಾಲಿಸೋದಿರಲಿ, ಅದನ್ನು ಕೇಳಿಸ್ಕೊಂಬಕ್ಕೂ ಹೋಗಲ್ಲ. ಆದರೆ ಇವರು ಪ್ರತಿಯೊಂದು ವಿಚಾರಕ್ಕೂ, ಇವರದಲ್ಲದ ವಿಚಾರ ಆದರೂ ಕೂಡ ಬೇರೆಯವರಿಗೆ ಬುದ್ಧಿ ಹೇಳ್ತಾರೆ. ಆದರೆ ಆ ಒಂದು ಬುದ್ಧಿ ಹೇಳೋ ವಿಚಾರನೂ ಅಷ್ಟೇ ಈ ಸರಿಯಾದ ಹಾದಿಯಲ್ಲೇ ಇರುತ್ತೆ. ಆದ್ದರಿಂದ ಸಾಮಾನ್ಯವಾಗಿ ಇವರ ಸುತ್ತಮುತ್ತ ಈ ಜನರ ಒಂದು ಗುಂಪು ಇದ್ದೇ ಇರುತ್ತೆ. ಎಲ್ಲರೂ ಇವರ ಸಹಾಯವನ್ನು ಇಷ್ಟಪಡ್ತಾರೆ. ಇವರ ಒಂದು ದೊಡ್ಡ ಈ ನೆಗೆಟಿವ್ ಕ್ಯಾರೆಕ್ಟರ್ ಅಥವಾ ಈ ಋಣಾತ್ಮಕ ವಿಚಾರ ಏನಪ್ಪ ಅಂದರೆ, ಯಾವುದೇ ಕೆಲಸವನ್ನಾಗಲಿ ಸುಲಭವಾಗಿ ಆರಂಭ ಮಾಡಲ್ಲ. ಆರಂಭ ಮಾಡಿದ ಮೇಲೂ ಅಷ್ಟೇ ನೋಡೋರಿಗೆ ಇವನಿಗೆ ಈ ಕೆಲಸ ಮಾಡೋಕ್ಕಾಗಲ್ಲ ಬಿಡು ಅನ್ನೋ ರೀತಿ ಇರ್ತಾರೆ. ಅದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ಅಂತ. ಆದರೆ ನಿಧಾನಗತಿಯಲ್ಲಿ ಕ್ರಮೇಣವಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಉನ್ನತ ಮಟ್ಟವನ್ನು ತಲುಪ್ತಾರೆ. ಇವರನ್ನು ಯಾರು ಟೀಕೆ ಮಾಡಿರ್ತಾರೆ ಅವರೇ ಇವರ ಬಗ್ಗೆ ಆಶ್ಚರ್ಯ ಪಡಬೇಕು, ಒಂದು ರೀತಿ ಖುಷಿ ಪಡಬೇಕು. ಅಂತಹ ಮಟ್ಟದಲ್ಲಿ ಇವರು ತಮ್ಮ ಜೀವನವನ್ನು ಸಾಗಿಸ್ತಾ ಹೋಗ್ತಾರೆ. ಅದು ಇವರ ವಿಶೇಷತೆ. ಎಲ್ಲೇ ಇವರ ಮನಸ್ಸಿಗೆ ಸರಿ ಇಲ್ಲ ಅಥವಾ ಇವರ ಮನಸ್ಸಿಗೆ ಒಪ್ಪದ ಯಾವುದೇ ವಿಚಾರ ಆದರೂ ಕೂಡ ಅದನ್ನು ಬೇರೆಯವರ ಜೊತೆ ವಿವಾದಕ್ಕೆ ಈಡಾಗುವಂತೆ ಮಾಡ್ತಾರೆ. ವಾದ ವಿವಾದ, ಇವರನ್ನು ವಾದದಲ್ಲಿ ಸೋಲಿಸೋರು ಸಹ ಸಾಧ್ಯ ಇಲ್ಲ. ಬೇಗ ಸಿಟ್ಟು ಬರುತ್ತೆ, ಊಹೆ ಮಾಡೋದಕ್ಕಿಂತ ಬೇಗ. ಹಾಗೆಯೇ ಇವರು ಯಾವುದೇ ರೀತಿಯ ತಪ್ಪನ್ನು ಮಾಡಿದ್ರೆ ಆ ತಪ್ಪನ್ನು ಒಪ್ಕೋತಾರೆ. ಒಂದು ವೇಳೆ ಇವರಲ್ಲಿ ಯಾವುದೇ ರೀತಿಯ ತಪ್ಪು ಇಲ್ಲದೆ ಹೋದರೆ ಅದನ್ನು ಒಪ್ಪಲ್ಲ. ವಿತಂಡವಾದ ಮಾಡಲ್ಲ. ವಾದ ವಿವಾದ ಸರಿಯಾದ ಹಾದಿಯಲ್ಲಿ ಇರುತ್ತೆ. ಇವರ ಮನಸ್ಸಿನಲ್ಲಿ ದೊಡ್ಡ ಮಟ್ಟದ ನಿರೀಕ್ಷೆ ಇರುತ್ತೆ, ಆಸೆ ಇರುತ್ತೆ, ಆಕಾಂಕ್ಷೆ ಇರುತ್ತೆ. ಆದರೆ ಆ ವಿಚಾರಗಳನ್ನು ಬೇರೆಯವರಿಗೆ ತಿಳಿಸೋದೇ ಇಲ್ಲ. ಎಲ್ಲ ಮನಸ್ಸಿನಲ್ಲೇ ಇಟ್ಕೊಂಡಿರ್ತಾರೆ. ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಆರಂಭ ಮಾಡಿದ ಮೇಲೆ ಈ ಗುರಿ ತಲುಪೋವರೆಗೂ ಆ ಕೆಲಸ ನಿಲ್ಲಿಸಲ್ಲ. ಅಂತಹ ಛಲ ಇವರಲ್ಲಿ ಇರುತ್ತೆ. ಇವರ ಮತ್ತೊಂದು ಲೋಪ ಏನಪ್ಪ ಅಂದರೆ, ಅತಿಯಾದ ನಿದ್ದೆ ಮಾಡೋದು ಅಂದರೆ ಇವರು ತುಂಬ ಇಷ್ಟ. ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ಸಂಜೆ ಆಗಲಿ, ರಾತ್ರಿ ಆಗಲಿ ಬೈತಾ ಇರ್ತಾರೆ ಮನೆಯಲ್ಲಿ, ಸಂಜೆ ಹೊತ್ತು ನಿದ್ದೆ ಮಾಡಬಾರ್ದು, ದೀಪ ಹಾಕಿದ ಮೇಲೆ ಇವಾಗ್ತಾನೆ ಇದ್ದೀವಿ ಆಗಲೇ ನಿದ್ದೆ ಮಾಡ್ತಿದ್ಯಾ ಅಂತ ಯಾರೇನಾದ್ರು ಅಂದ್ಕೊಳ್ಳಿ, ನಿದ್ದೆ ಮಾಡೋದು ತುಂಬ ಇಷ್ಟ. ಆದರೆ ಬೆಳಗಿನ ವೇಳೆ ವಿಶ್ರಾಂತಿಯನ್ನು ಪಡೆಯಲ್ಲ. ಅಂದರೆ ನಿದ್ದೆ ಬಂದರೆ ನಿದ್ದೆ ಮಾಡ್ತಾರೆ ಅಷ್ಟೇ ಹೊರತು ಸುಮ್ಮನೆ ಮಲಗಿರಲ್ಲ. ಕೆಲವರು ನೋಡಿರ್ಬೋದು ನೀವು, ಕೆಲಸ ಬೇಕಾದಷ್ಟು ಇರುತ್ತೆ, ಕೆಲಸ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಮಲಕ್ಕೊಂಡು ಕಾಲ ಕಳೀತಾರೆ. ಅಂಥ ಕೆಲಸ ಇವರು ಮಾಡಲ್ಲ. ಯಾವುದೇ ಒಂದು ವಿಚಾರ ಆಗಲಿ ಅಥವಾ ಏನೇ ಒಂದು ಸಮಸ್ಯೆ ಆಗಲಿ, ಅದರಲ್ಲಿ ಇವರ ಆ ಪಾರ್ಟಿಸಿಪೇಷನ್ ಅಂತ ಏನು ಹೇಳ್ತೀವಿ ಅದು ಇದ್ದೇ ಇರುತ್ತೆ. ಬೇರೆ ಇವರಿಗೆ ಸಹಾಯ ಮಾಡೋದು ಅಂದರೆ ಇವ್ರಿಗೆ ತುಂಬ ಇಷ್ಟ. ಈ ಕಾರಣದಿಂದ ಈ ಅನಾವಶ್ಯಕವಾಗಿ ಸಮಯವನ್ನು ವ್ಯರ್ಥ ಮಾಡಲ್ಲ. ಸದಾಕಾಲ ಏನಾದರೊಂದು ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಇವರ ಮನಸ್ಸು ಹೇಗೆ ಹೇಳ್ಬೋದಪ್ಪ ಅಂದರೆ, ಬಿಳಿಯ ಹಾಳೆಯ ರೀತಿ, ಹಾಲಿನ ರೀತಿ, ಹಾಗೆ ಅಷ್ಟು ತುಂಬ
ಒಳ್ಳೆಯರು. ಬೇರೆ ಯಾರಿಗೂ ಇವರು ಮೋಸ ಮಾಡೋಕ್ಕೆ ಹೋಗಲ್ಲ. ಆದರೆ ಇವರು ಸುಲಭವಾಗಿ ಮೋಸ ಹೋಗ್ತಾರೆ. ಮೋಸ ಹೋದರೂ ಕೂಡ ಎಚ್ಚೆತ್ತುಕೊಂಡು ತಿರ್ಗಾ ಮೇಲೆ ಬರ್ತಾರೆ. ಅದು ಇವರ ವಿಶೇಷತೆ. ಇವರಿಗೆ ಕೋಪ ಸುಲಭವಾಗಿ ಬರಲ್ಲ. ಯಾವುದೇ ಒಂದು ಈ ಸಮಸ್ಯೆ ಇದ್ದರೂ ಏನು ಮಾಡ್ತಾರೆ, ಮೊದಲು ಈ ಮಾತುಕತೆಯ ಮುಖಾಂತರ ಸರಿ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಯಾವಾಗ ಈ ಮಾತುಕತೆಯ ಮುಖಾಂತರ ಅದು ಸರಿ ಹೋಗಲ್ಲ, ಆಗ ದಿಢೀರಂತ ಕೋಪ ಬರುತ್ತೆ. ಆ ಕೋಪ ಯಾವ ಮಟ್ಟದಲ್ಲಿರುತ್ತಪ್ಪ ಅಂದರೆ, ಇವರಿಗೆ ತಿಳಿಯದಂತೆ ಉದ್ವೇಗದಿಂದ ವರ್ತಿಸ್ತಾರೆ. ಎದುರುಗಡೆ ಇರೋ ಆ ವ್ಯಕ್ತಿಗೆ ಮನಸ್ಸಿಗೆ ಬೇಸರವಾಗುವಂತಹ ಮಾತುಗಳನ್ನು ಮಾತಾಡ್ತಾರೆ. ದುಡುಕುತನದಿಂದ ಆಡ್ಬಿಡ್ತಾರೆ ಆ ಮಾತುಗಳನ್ನು. ಆ ನಂತರ ಏನಾಗುತ್ತೆ, ಇವರ ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ಅಯ್ಯೋ, ನಾನು ತಪ್ಪು ಮಾಡಿಬಿಟ್ನಲ್ಲ ಅಂತ. ಇಲ್ಲಿ ಇವರ ವಿಚಾರದಲ್ಲಿ ಬೇರೆ ಯಾರಾದರೂ ತಪ್ಪನ್ನು ಮಾಡಿದ್ರೆ ಅವರಿಂದ ಇವರು ಕ್ಷಮೆಯನ್ನು ನಿರೀಕ್ಷಿಸ್ತಾರೆ. ಇವರು ಎಷ್ಟೇ ಕೋಪ ಬಂದಿರಲಿ, ತಪ್ಪು ಮಾಡಿದವ್ರು ಬಂದ್ಬಿಟ್ಟು ಕ್ಷಮೆಯನ್ನು ಕೇಳ್ತು ಅಂದರೆ ಆ ಎಲ್ಲ ತಪ್ಪನ್ನು ಮನ್ನಿಸ್ತಾರೆ. ಹಾಗೆ ಇವರು ಅಷ್ಟೇ, ಏನಾದರೊಂದು ತಪ್ಪನ್ನು ಮಾಡ್ತು ಅಂದರೆ ಏನು ಮಾಡ್ತಾರೆ, ಎದುರಿಗಿರೋರ ಆ ಒಂದು ವಯಸ್ಸನ್ನೇ ನೋಡೋಲ್ಲ. ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಅವರಲ್ಲಿ ಹೋಗಿ ಕ್ಷಮೆಯನ್ನು ಯಾಚಿಸ್ತಾರೆ. ಇದರಿಂದ ಪ್ರತಿಯೊಬ್ಬರು ಇವರ ಜೊತೆ ಚೆನ್ನಾಗೇ ಇರ್ತಾರೆ. ಇನ್ನು ಸೋದರರು ಸೋದರಿಯರು ಇವರ ಬಗ್ಗೆ ಹೇಳಬೇಕು ಅಂದರೆ, ಈ ನಂಬಿಕೆ ಪ್ರೀತಿ ವಿಶ್ವಾಸ ಹೆಚ್ಚಾಗಿಯೇ ಇರುತ್ತೆ, ಕಡಿಮೆ ಏನಲ್ಲ. ಆದರೂ ಕೂಡ ವಾದ ವಿವಾದ ಅದಕ್ಕೆ ಸರಿಸಮಾನವಾಗಿರುತ್ತೆ. ಸಣ್ಣ ಪುಟ್ಟ ವಿಚಾರವಾದರೂ ಕೂಡ ವಾದಿಸ್ತಾರೆ. ಸುಲಭವಾಗಿ ಯಾವುದನ್ನು ಇವರು ಒಪ್ಕೊಂಬಲ್ಲ. ಪ್ರಶ್ನೆ ಮಾಡೋದ್ರಲ್ಲಿ ಮೊದಲಿಗರು ಇವರು. ಹಾಗೆಯೇ ಒಂದು ವೇಳೆ ಏನಾದರೂ ಇವರಿಗೆ ತೊಂದರೆ ಕೊಟ್ಟರೆ ಇವರು ಸಹ ಟೈಮ್ಗೋಸ್ಕರ ಕಾಯ್ತಾರೆ. ಒಂದು ರೀತಿ ಸೇಡಿನ ಪ್ರವೃತ್ತಿ ಇರುತ್ತೆ, ಅದು ಹಿಂಸಾತ್ಮಕ ಮನೋಭಾವ ಇರಲ್ಲ. ಯಾವ ರೀತಿ ಇವರು ತಮ್ಮ ಸೇಡನ್ನು ತೀರಿಸ್ಕೋತಾರೆ ಅಂದರೆ, ಇವರ ಅವಶ್ಯಕತೆ ಅವ್ರಿಗಿರುತ್ತೆ, ಅವರು ಬಂದು ಇವರ ಹತ್ರ ಸಹಾಯ ಕೇಳ್ತಾರೆ, ಸಹಾಯ ಮಾಡಲ್ಲ. ಅದು ಈ ನಂಬಿಕೆ ಕಳೆದುಕೊಂತು ಅಂದರೆ ಯಾವುದೇ ವ್ಯಕ್ತಿಯ ಮೇಲೆ ಪುನಃ ಅದನ್ನು ಸರಿ ಮಾಡ್ಕೊಂಬಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇವರ ಫ್ರೆಂಡ್ಸ್ ಯಾರು ಇದನ್ನು ನೋಡ್ತಿದ್ರೆ ಮೊದಲು ಅವರ ಜೊತೆ ಚೆನ್ನಾಗೇರಿ ನಂಬಿಕೆಯನ್ನು ಉಳಿಸ್ಕೊಳ್ಳಿ, ತುಂಬ ಮುಖ್ಯ. ಪ್ರತಿಯೊಂದು ಕೆಲಸದಲ್ಲೂ ಆಸಕ್ತಿ ತೋರಿಸ್ತಾರೆ, ಆಗಲೇ ಹೇಳಿದ್ದೀನಿ. ಆದರೆ ಯಾವ ಕೆಲಸ ಕಾರ್ಯಗಳಿಂದ ಇವರಿಗೆ ಉಪಯೋಗ ಇಲ್ಲ ಅಂತ ಅನ್ನಿಸುತ್ತೋ ಅಂತಹ ಕೆಲಸ ಕಾರ್ಯವನ್ನು ಮಾಡಲ್ಲ, ಸುಮ್ಮನಾಗ್ಬಿಡ್ತಾರೆ. ಯಾರೊಂದಿಗೂ ಯಾವುದೇ ರೀತಿಯ ಭೇದ ಭಾವ ತೋರಲ್ಲ. ಪ್ರತಿಯೊಬ್ಬರ ಜೊತೆನೂ ಒಳ್ಳೆಯ ಸ್ನೇಹಿತರಂತೆ ಇರ್ತಾರೆ. ಸಮಯಕ್ಕೆ ತಕ್ಕಂತೆ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಎಷ್ಟೇ ಕಷ್ಟಪಟ್ಟರೂ ಕೂಡ, ಎಷ್ಟೇ ಹಣ ಇದ್ದರೂ ಕೂಡ ಇವರು ಆ ಸಮಯಕ್ಕೆ ತಕ್ಕಂತೆ ಆಹಾರವನ್ನು ಸೇವಿಸಲು ಸಾಧ್ಯ ಆಗಲ್ಲ. ಜೋಬಲ್ಲಿ 1000 ರೂಪಾಯಿ ಇರುತ್ತೆ, 100 ರೂಪಾಯಿ ಕೊಟ್ಟು ಊಟ ಮಾಡೋಕ್ಕಾಗಲ್ಲ ಇವರಿಗೆ ಟೈಮ್ ಕರೆಕ್ಟಾಗಿ. ಅಂತಹ ಒಂದು ಜೀವನ. ಇವರ ಮನಸ್ಸಿನಲ್ಲಿ ಒಂದು ರೀತಿಯ ಈ ಭಯದ ಗುಣ ಇರುತ್ತೆ. ಎಂತಹ ಭಯ ಅಂದರೆ, ಯಾರಿಗಾದರೂ ಏನಾದ್ರು ತೊಂದರೆ ಮಾಡಿದರೆ, ಅವರೇನಾದ್ರು ನಮ್ಮ ಬಗ್ಗೆ ಶಾಪವನ್ನು ಹಾಕ್ಕೊಂಡ್ರೆ ನಮಗೆ ತಟ್ಬಿಡುತ್ತೆ, ತೊಂದರೆ ಆಗ್ಬಿಡುತ್ತೆ ಅಂತ. ತನ್ನ ಪತಿ ಆಗ್ಬೋದು, ಪತ್ನಿ ಆಗ್ಬೋದು, ಮತ್ತು ಮಕ್ಕಳಾಗ್ಬೋದು, ಅವ್ರಿಗೂ ಸಹ ಇದನ್ನೇ ಬರೆಸ್ತಾರೆ. ಯಾರಿಗೂ ತೊಂದರೆ ಕೊಡಬೇಡಿ, ಯಾರಾದರೂ ಶಾಪ ಹಾಕ್ತು ಅಂದರೆ ಅದು ತಟ್ಟುತ್ತೆ ಅಂತ. ಅದು ನಿಜ ಸುಳ್ಳು ಏನೂ ಅದರ ಬಗ್ಗೆ ಯೋಚನೆ ಮಾಡಲ್ಲ. ಒಟ್ಟಿನಲ್ಲಿ ಯಾರ ತಂಡಿಗೂ ಹೋಗಲ್ಲ. ಹಾಗೆಯೇ ಹಿರಿಯರ ವಿಚಾರಕ್ಕೆ ತೊಗೊಂಡು ಬಂದಾಗ, ವಯಸ್ಸಿನಲ್ಲಿ ಹಿರಿಯರು ಯಾರಿರ್ತಾರೆ ಅವರ ಬಗ್ಗೆ ಇವರಿಗೆ ವಿಶೇಷವಾದಂತಹ ಗೌರವದ ಭಾವನೆ ಇರುತ್ತೆ. ಅವರು ಇವ್ರನ್ನ ಮಾತಾಡ್ತಾರೋ ಇಲ್ವೋ, ಅವರು ಇವ್ರನ್ನ ಪ್ರೀತಿಯಿಂದ ನೋಡ್ತಾರೋ ಇಲ್ವೋ ಬೇರೆ ವಿಚಾರ. ಆದರೆ ಇವ್ರು ಮಾತ್ರ ಹೆಚ್ಚಿನ ಗೌರವದಿಂದ ಅವರ ಜೊತೆ ನಡ್ಕೋತಾರೆ. ಅದು ಇಲ್ಲಿ ಪ್ರತಿಯೊಬ್ಬರೂ ಅಷ್ಟೇ ಇವ್ರ ಜೊತೆ ಮಾತಾಡೋದಕ್ಕೆ ಚೂರು ಹಿಂದೆಟಾಕ್ತಾರೆ. ಅದರಿಂದ ಸಾಮಾನ್ಯವಾಗಿ ಸುಲಭವಾಗಿ ಯಾರು ಇವರ ಸ್ನೇಹವನ್ನು ಬಯಸಿ ಬರಲ್ಲ. ಮನಸ್ಸಿನಲ್ಲಿರುತ್ತೆ,
ಇವ್ರ ಜೊತೆ ಚೆನ್ನಾಗಿರಬೇಕು, ಇವ್ರ ಜೊತೆ ಮಾತಾಡಬೇಕು, ಇವ್ರ ಜೊತೆ ಸೇರ್ಕೊಂಡು ಏನಾರು ಒಂದು ಕೆಲಸ ಮಾಡಬೇಕು ಅಂತ. ಆದರೆ ಇವರ ಜೊತೆ ಮಾತಾಡೋ ಒಂದು ಧೈರ್ಯನೇ ಇರಲ್ಲ. ಆ ರೀತಿ ಇವರು ಸ್ವಲ್ಪ ಸ್ಟ್ರಿಕ್ಟಾಗಿ ಇರ್ತಾರೆ. ಇನ್ನು ದೇವರ ಪೂಜೆ ಪುನಸ್ಕಾರ, ಹೋಮ ಹವನ ಈ ಎಲ್ಲ ವಿಚಾರಕ್ಕೆ ಬಂದಾಗ ಅತಿಯಾದಂತಹ ಭಕ್ತಿ ಇರುತ್ತೆ, ಶ್ರದ್ಧೆ ಇರುತ್ತೆ. ಈ ಕಾರಣದಿಂದ ಜೀವನದಲ್ಲಿ ಯಾವುದೇ ರೀತಿಯ ದೋಷಗಳು ಉಂಟಾದರೂ ಕೂಡ ದೇವರ ಪೂಜೆ ಪುನಸ್ಕಾರದಿಂದ ಅದು ದೂರವಾಗುತ್ತೆ. ಇಲ್ಲಿ ಸಾರ್ವಜನಿಕ ಸಮಾರಂಭ, ಯಾವುದೋ ಮೀಟಿಂಗು ಅಥವಾ ಎಲ್ಲೋ ಒಂದು ಆರ್ಕೆಸ್ಟ್ರಾ ನಡೀತಿರುತ್ತೆ, ಅಲ್ಲೋಗೋದು, ಈ ಥರ ಸಾರ್ವಜನಿಕರು ಎಲ್ಲಿರ್ತಾರೆ ಅಂಥ ಕಡೆ ಹೋಗೋದು, ಅದರ ಭಾಗವಹಿಸೋದು ಅನ್ನೋದು ಇಷ್ಟ ಇವರಿಗೆ. ಹಾಗೆಯೇ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಅವರು ಇವ್ರನ್ನ ಕೇಳ್ತಾರೋ ಬಿಡ್ತಾರೋ, ಇವರೇ ಹೋಗಿ ನೇರವಾಗಿ ಆ ಕೆಲಸದಲ್ಲಿ ಭಾಗಿಯಾಗ್ತಾರೆ, ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಾರೆ. ಇವರ ಒಳ್ಳೆಯತನವನ್ನು ನೋಡಿ, ಇವರ ಹಿರಿತನವನ್ನು ಮೆಚ್ಚಿ ಸಾರ್ವಜನಿಕ ಸಮಾರಂಭಗಳಲ್ಲಿ ಇವರನ್ನು ಈ ಮುಖ್ಯ ಅತಿಥಿಯಾಗಿ ಜನ ಕರೀತಾರೆ. ರಾಜಕೀಯದಲ್ಲಿ ಇವರಿಗೆ ಒಂದು ಸ್ವಲ್ಪನೂ ಆಸಕ್ತಿ ಅನ್ನೋದು ಇರಲ್ಲ. ಆದರೂ ಕೂಡ ಈ ಗಣ್ಯ ವ್ಯಕ್ತಿಗಳ ಒಂದು ಬೆಂಬಲ, ಸಹಾಯ, ಸಹಕಾರ ಇವರಿಗೆ ಇರುತ್ತೆ. ಇವರ ಒಂದು ಜೀವನದಲ್ಲಿ ಮುಖ್ಯವಾಗಿ ಬಾಲ್ಯದಲ್ಲಿ ಚಿಕ್ಕ ಮಕ್ಕಳಾಗಿದ್ದಾಗ ಇವರು ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿರ್ತಾರೆ. ಅಂದರೆ ಚಿಕ್ಕ ವಯಸ್ಸು ಅಂದ್ರೇನು, ಸುಮಾರು ಒಂದು 12ರಿಂದ 13 ವರ್ಷ ಅಲ್ಲಿವರೆಗೂ ಇವರ ಜೀವನದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳಿರುತ್ತೆ. ಆದರೆ ಉತ್ತಮವಾದಂತಹ ಮೇಲ್ಮಟ್ಟದ ಆತ್ಮವಿಶ್ವಾಸ ಇರುತ್ತೆ, ಆತ್ಮಸ್ಥೈರ್ಯ ಇರುತ್ತೆ. ಈ ಕಾರಣದಿಂದ ಜೀವನದಲ್ಲಿ ಕ್ರಮೇಣವಾಗಿ ಅಭಿವೃದ್ಧಿ ಹೊಂದುತ್ತಾನೆ ಹೋಗ್ತಾರೆ. ಇನ್ನು ದಾಂಪತ್ಯ ಜೀವನದ ವಿಚಾರಕ್ಕೆ ಬಂದಾಗ ತಮ್ಮ ಬಾಳ ಸಂಗಾತಿಯನ್ನು ಇವರು ಯಾವತ್ತೂ ನೋಯಿಸಲ್ಲ, ಅವರ ಮನಸ್ಸನ್ನು ನೋಯಿಸಲ್ಲ. ಸದಾಕಾಲ ಅವರು ಏನೇ ತಪ್ಪು ಮಾಡಿದ್ರು ಕೂಡ ಅದನ್ನು ಮರೆತು ಇವರಿಗೆ ಪ್ರೀತಿಯಿಂದಾನೇ ಮಾತಾಡಿಸಿ ತಪ್ಪನ್ನು ಮನವರಿಕೆ ಮಾಡ್ತಾರೆ. ಇವರ ರೀತಿ ನೀತಿ ನೋಡಿ ಇವರ ಸಂಗಾತಿ ಸಹ ತಮ್ಮ ತಪ್ಪನ್ನು ತಿದ್ದುಕೋತಾರೆ. ದಾಂಪತ್ಯದಲ್ಲಿ ಯಾವುದೇ ರೀತಿಯ ಈ ಭೇದ ಭಾವ ಅಥವಾ ಈ ವದಂತಿಗಳನ್ನು ಕೇಳೋದು ಅದಕ್ಕೆ ಆಸ್ಪದನೇ ಇರಲ್ಲ. ಒಳ್ಳೆಯ ಮಾತಿನಿಂದ ದಾಂಪತ್ಯ ಜೀವನದಲ್ಲಿನ ತಪ್ಪುಗಳನ್ನು ತಿದ್ದುತ್ತಾ ಹೋಗ್ತಾರೆ. ಅದೇ ಇವರ ವಿಶೇಷತೆ. ಪುರುಷರಾಗಲಿ ಸ್ತ್ರೀಯರಾಗಲಿ ಇಂತಹ ಬುದ್ಧಿವಂತಿಕೆ ಇರುತ್ತೆ ಇವರಲ್ಲಿ. ಇನ್ನು ಪ್ರತಿಯೊಬ್ಬ ನೆರೆಹೊರೆಯವರು ಅಂದರೂ ಇಷ್ಟ ಇವರಿಗೆ, ನೆಂಟರಿಷ್ಟರು ಅಂದರೂ ಇಷ್ಟ, ತಮ್ಮ ಜೊತೆ ಕೆಲಸ ಮಾಡೋ ಸಹೋದ್ಯೋಗಿಗಳು ಅಂದರೂ ಇಷ್ಟ. ಆದರೂ ಕೂಡ ಮೊದಲ ಆದ್ಯತೆಯನ್ನು ಇವರು ತಮ್ಮ ಕುಟುಂಬ ವರ್ಗಕ್ಕೆ ನೀಡ್ತಾರೆ. ಆನಂತರ ಇವರು ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಹೋಗ್ತಾರೆ. ಸಮಾಜ ಸೇವೆ ಮಾಡೋದು ಅಂದರೆ ತುಂಬ ಇಷ್ಟ. ಕೋಟಿ ಕೊಡಲ್ಲ ಇವರು. ಇವಾಗ 10 ಜನ ಹಸಿವೆಯಿಂದ ಬಳಲಿದರೆ ಒಬ್ಬರಿಗಾಗಿ ಆದರೂ ಇವರು ಹಣವನ್ನು ನೀಡ್ತಾರೆ. ಅದರಿಂದಾನೇ ಸ್ವಲ್ಪ ಸಂತಸವನ್ನು ಸಹ ಪಡಿತಾರೆ. ಅಂತಹ ವ್ಯಕ್ತಿತ್ವ. ಇವರ ಆರೋಗ್ಯದ ವಿಚಾರಕ್ಕೆ ಬಂದಾಗ ಅಜೀರ್ಣದ ತೊಂದರೆ ಇರುತ್ತೆ, ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆ ಇರುತ್ತೆ. ಮನೆಯಲ್ಲೇ ಊಟ ಮಾಡಬೇಕು, ಮನೆ ನೀರೇ ಕುಡಿಬೇಕು. ಅಕಸ್ಮಾತ್ ಆಸೆಪಟ್ಟು ಏನಾದ್ರು ಬೇರೆ ಫಂಕ್ಷನ್ನು ಅಲ್ಲೆಲ್ಲ ಊಟ ಗೀಟ ಮಾಡಿದರೆ ಇವರಿಗೆ ಹೊಟ್ಟೆ ಕೆಟ್ಟೋಗುತ್ತೆ. ಅದು ಮುಖ್ಯ. ಅದರಲ್ಲಿ ಈ ಜೀರ್ಣಾಂಗ ವ್ಯೂಹ ಯಾವುದೇ ಒಂದು ಅಂಗವಾಗಲಿ ಸ್ವಲ್ಪ ತೊಂದರೆ ಆಗುತ್ತೆ ಇವರಿಗೆ. ಇನ್ನು ತಮ್ಮ ಜೀವನದ ಉತ್ತಮ ಮಟ್ಟವನ್ನು ತಲುಪಲು ಸತತವಾಗಿ ಪ್ರಯತ್ನ ಪಡ್ತಾರೆ. ಇರುವ ಸ್ಥಳವನ್ನು ಬದಲಿಸ್ತಾರೆ. ಒಟ್ಟಾರೆ ಹುಟ್ಟಿದ ಊರಿನಿಂದ ಇವರು ತುಂಬ ದೂರನೇ ಇರ್ತಾರೆ. ಸಾಧು ಸಂತರು ಅಂದರೆ ಇವರಿಗೆ ಎಲ್ಲಿಲ್ಲದ ಗೌರವ. ಅವರಿಗೆ ಒಂದು ಸಹಾಯವನ್ನು ಅಥವಾ ಸೇವೆಯನ್ನು ಮಾಡೋರಲ್ಲಿ ಇವರು ಮುಂದೆ ಇರ್ತಾರೆ. ಹುಟ್ಟಿದ ಊರಿನಲ್ಲಿ ಏನಾದರೊಂದು ಈ ಗುರುತು ಬರುವಂತೆ, ಇವರ ಒಂದು ನೆನಪು ಉಳಿಯುವಂತೆ
ಕೆಲಸವನ್ನು ಮಾಡ್ತಾರೆ. ಮನೆತನಕ್ಕೆ ಸಂಬಂಧಪಟ್ಟಂತಹ ಈ ಮನೆಯನ್ನು ಜೀರ್ಣೋದ್ಧಾರ ಮಾಡೋದು ಅಥವಾ ಊರಿನ ಮುಖ್ಯವಾದಂತಹ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋದು ಈ ಥರ ಮಾಡ್ತಾನೆ. ಉದ್ಯೋಗದ ವಿಚಾರದಲ್ಲೂ ಅಷ್ಟೇ, ಎಲ್ಲಿ ಬೇಕಾದ್ರೂ ಹೋಗ್ತಾರೆ, ಒಳ್ಳೆ ಕೆಲಸ ಬೇಕು ಅಷ್ಟೇ. ವಿದೇಶಕ್ಕೆ ತೆರಳೋ ಆಸೆ ಇರುತ್ತೆ ಕೆಲವರಿಗೆ, ವಿದೇಶಕ್ಕೆ ತೆರಳೋದಕ್ಕೆ ಆಗುತ್ತೆ, ಎಲ್ಲರೂ ಹೋಗ್ತಾರೆ ಇವಾಗ, ಇವ್ರಿಗೆ ಸುಲಭವಾಗಿ ಹೋಗ್ಬೋದು, ಅಂತಹ ಅವಕಾಶಗಳು ಸಿಗತ್ತೆ. ಇಲ್ಲಿ ಒಮ್ಮೆ ಇವರ ಕೈಗೆ ಸಿಕ್ಕ ಅವಕಾಶವನ್ನು ಬಿಡಲ್ಲ, ಎಷ್ಟೇ ಕಷ್ಟ ಆದರೂ ಅದನ್ನು ತಮ್ಮದಾಗಿಸ್ಕೋತಾರೆ. ಸ್ವಲ್ಪ ಮದುವೆಯ ವಿಚಾರಕ್ಕೆ ಬಂದಾಗ ಮದುವೆ ನಿಧಾನ, ಬೇಗ ನಿಧಾನ ಆಗಲ್ಲ. ಆದರೂ ಕೂಡ ಆಗಲೇ ಹೇಳಿದಾಗೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ವಿವಾಹವಾದ ಆರಂಭದ ದಿನಗಳಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ, ಹಣಕಾಸಿನ ವಿಚಾರ ಇರ್ಬೋದು, ಕೆಲಸದ ವಿಚಾರ ಆಗ್ಬೋದು. ಆದರೆ ಕ್ರಮೇಣವಾಗಿ, ಅಂದರೆ ಸುಮಾರು 2-3 ವರ್ಷಗಳ ನಂತರ ಒಳ್ಳೆಯದಾಗ್ತಾ ಹೋಗುತ್ತೆ. ಬಂಧು ಬಳಗದವರಿಂದ ಇವರು ಸ್ವಲ್ಪ ದೂರನೇ ಉಳಿತಾರೆ. ಎಲ್ಲರೂ ಹತ್ತಿರ ದೂರ ಮಾಡ್ತಾರೆ ಅಂತಲ್ಲ, ಇವರಿಗೆ ಬೇಸರ ಉಂಟು ಮಾಡುವಂತಹ ಮಾತುಗಳನ್ನು ಆಡೋರಿಂದ ದೂರ ಹೋಗ್ತಾರೆ. ಇಲ್ಲಿ ಇವರ ಒಂದು ಸಹಾಯಕ್ಕೆ ಇವರ ಸ್ನೇಹಿತರು ಬರ್ತಾರೆ, ನೆರೆಹೊರೆಯವರು ಬರ್ತಾರೆ. ಆದರೆ ಈ ಬಂಧು ಬಳಗದವರು ಯಾವುದೇ ರೀತಿಯ ಸಹಾಯವನ್ನೇ ಮಾಡಲ್ಲ ಇವರಿಗೆ. ಆರಂಭದಲ್ಲಿ ದೈಹಿಕವಾಗಿ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತಾರೆ. ಆನಂತರ ಆತ್ಮೀಯರ ಸಹಾಯದಿಂದ ಯೋಗ ಅಥವಾ ಜಿಮ್ ಇಂತಹ ಒಂದು ಈ ಅಭ್ಯಾಸಗಳಿಂದ ಉತ್ತಮ ದೇಹದಾಢ್ಯತೆಯನ್ನು ಸಹ ಇವರು ಪಡೀತಾರೆ. ಇವರಿಗೆ ತುಂಬ ಕಷ್ಟಪಟ್ಟು ಕೆಲಸ ಮಾಡೋದು ನೋಡಿದ್ರೆ ತುಂಬ ಇಷ್ಟ. ಆದ್ದರಿಂದ ಕೂಲಿ ಕಾರ್ಮಿಕ ವರ್ಗದವರಿಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾರೆ. ಹಾಗೆಯೇ ಇವರು ಕೆಲವರು ನೋಡಿರ್ಬೋದು, ವೆಹಿಕಲ್ ಇರುತ್ತೆ, ಆದರೆ ವೆಹಿಕಲ್ ತೊಗೊಂಡಿರ್ತಾರಲ್ಲ ಅವತ್ತು ಕ್ಲೀನ್ ಮಾಡಿರ್ತಾರೆ, ಆಮೇಲೆ ಆ ವೆಹಿಕಲ್ನ ಮುಟ್ಟೇ ಇರಲ್ಲ. ಇವರು ಆ ಥರ ಅಲ್ಲ. ಇವರಿಗೆ ತಾವು ಬಳಸುವಂತಹ ಈ ವಾಹನವನ್ನು ಶುಚಿಯಾಗಿ ಶುಭ್ರವಾಗಿ ಇಟ್ಕೋಬೇಕು, ಆ ಒಂದು ಆಸೆ ಇರುತ್ತೆ. ಬೇರೆಯವರ ವೆಹಿಕಲ್ಸ್ನ ಇವರು ಮುಟ್ಟಲ್ಲ. ತಾವಾಯಿತು, ತಮ್ಮ ಕೆಲಸ ಆಯಿತು, ತಮ್ಮ ಒಂದು ವಾಹನವಾಯಿತು, ಆ ಥರ. ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಗೌರವ ನೀಡ್ತಾರೆ. ಕೈಕಾಲಿನ ಮೂಳೆ ಮುರಿಯುವಂತಹ ಸಾಧ್ಯತೆ ಇದೆ. ಎಲ್ರಿಗೂ ಏನಾರು ಆಗ್ಬೋದು ಅಂತ ಅನ್ಕೋತೀರಿ, ಇವ್ರಿಗೆ ಸ್ವಲ್ಪ ಜಾಸ್ತಿ ಅದು. ಇವರಿಗೆ ಅನ್ನದಾನ ಮಾಡೋದು ಅಂದರೆ ಎಲ್ಲಿಲ್ಲದ ಆಸೆ. ಆಗಲೇ ಹೇಳಿದ್ದೀನಿ, ಸಾಕಷ್ಟು ಸಹಾಯ ಮಾಡ್ತಾರೆ. ಹೊಟ್ಟೆ ನೋವಿನ ತೊಂದರೆ ಇರುತ್ತೆ. ರುಚಿಕರವಾದಂತಹ ಭೋಜನ ಇವರಿಗೆ ತುಂಬ ಇಷ್ಟ. ಅಣ್ಣ ತಮ್ಮಂದಿರು ಸ್ವಲ್ಪ ಕಷ್ಟದ ಸನ್ನಿವೇಶವನ್ನು ಎದುರಿಸಬೇಕಾಗತ್ತೆ. ಒಟ್ಟಾರೆ ಇವರು ಸಹನೆ ಮತ್ತು ಮೌನದಿಂದ ಯಾವುದೇ ವಿಚಾರವನ್ನು ಸಾಧಿಸ್ಬೋದು. ಯಾವುದೇ ಒಂದು ವಿಚಾರ ಆದರೂ ಕೂಡ ಅದರಲ್ಲಿ ಯಶಸ್ಸನ್ನು ಗಳಿಸ್ಬೋದು ಅನ್ನೋದನ್ನು ತಿಳ್ಕೊಂಡಿರ್ತಾರೆ. ಹಾಗೆ ಅದೇ ರೀತಿ ನಡ್ಕೊತಾರೆ. ಒಟ್ಟಾರೆ ಇವರು ಬೇರೆಯವರಿಗೆ ಉತ್ತಮ ಉದಾಹರಣೆಯಾಗಿ ಜೀವನ ನಡೆಸ್ತಾರೆ. ಇದು ಇವರ ವಿಚಾರ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿಯವರೆಗೂ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಕೋರ್ತೀವೋ ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗಿ ಸಹಾಯವನ್ನು ಮಾಡ್ತಾರೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ.